ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿನಿವರ್ಸ್. ನಾನು ನಿಮ್ಮ ಮಂಜು ಗೌಡ. ಬಿಗ್ ಬಾಸ್ ಫಿನಾಲೆ ವೀಕ್ ಹತ್ರ ಬಂದಾಯ್ತು. ಕಿಚ್ಚನ ಕಡೆ ವಾರದ ಪಂಚಾಯಿತಿ ಕೂಡ ನಿನ್ನೆ ಮುಗಿದಾಯ್ತು. ನಿನ್ನೆ ಎಪಿಸೋಡ್ನಲ್ಲಿ ಸಿಕ್ಕಾಪಟ್ಟೆ ಎಲ್ಲರ ಗಮನವನ್ನ ಸೆಳೆದಿದ್ದು ಸುದೀಪ್ ಅವರು ಇಶಾನಿ ಅವರಿಗೆ, ಸ್ನೇಹಿತ್ ಅವರಿಗೆ, ರಕ್ಷಕ್ ಅವರಿಗೆ ಯಾವ ತರಹ ಕ್ಲಾಸ್ ತಗೋಬಹುದು, ಅವರು ಕ್ಲಾಸ್ ತಗೋಬೇಕಾದ್ರೆ ಅವರ ಪ್ರೆಸೆನ್ಸ್ ಅಂದ್ರೆ ಈ ಮೂರು ಜನರ ಪ್ರೆಸೆನ್ಸ್ ಇರತ್ತಾ ಅಥವಾ ಈ ಮೂರು ಜನದ ಆಬ್ಸೆನ್ಸ್ ನಲ್ಲಿ ಕ್ಲಾಸ್ ತಗೋತಾರ ಅನ್ನೋದು ಎಲ್ರಿಗೂ ಕುತೂಹಲಕಾರಿ ವಿಚಾರ ಆಗಿತ್ತು. ಅದರ ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಇಶಾನಿ ಪ್ರತಾಪ್ಗೆ ಆಡಿದಂತಹ ಮಾತು, ರಕ್ಷಕ್ ಪ್ರತಾಪ್ಗೆ ಆಡಿದಂತಹ ಮಾತು, ಸ್ನೇಹಿತ ನಮ್ರತಾ ತಲೆಯನ್ನ ಕೆಡಿಸಿದಂತಹ ಮಾತುಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು. ಅದರ ಜೊತೆಗೆ ಇದೆಲ್ಲವನ್ನೂ ಸಹ ಸುದೀಪ್ ಅವರಿಗೆ ಟ್ಯಾಗ್ ಮಾಡಲಾಗ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಮೋಸ್ಟ್ಲಿ ಇದನ್ನೆಲ್ಲ ಸುದೀಪ್ ಅವರು ಗಮನಿಸಿ ಮನೆಯಿಂದ ಏನು ಗೆಸ್ಟ್ಗಳು ಅಂತ ಮನೆಗೆ ಬಂದು ಬರೀ ಗೆಸ್ಟ್ ಆಗಿ ಇರದೆ ಅಲ್ಲಿ ಇದ್ದಂತಹ ಅಂದ್ರೆ ಕಷ್ಟಪಟ್ಟು ಇಷ್ಟು ದಿನ ಆಡಿ ಫಿನಾಲೆ ವೀಕ್ ವರೆಗೂ ಬಂದಂತಹ ಕಂಟೆಸ್ಟೆಂಟ್ಗಳ ತಲೆಯನ್ನ ಕೆಡಿಸಿ ಅವರಿಗೆ ಒಂಚೂರು ರೆಸ್ಪೆಕ್ಟ್ ಇಲ್ದಂಗೆ ಮಾತನಾಡಿದಂತಹ ಈ ಮೂರು ಜನರಿಗೆ ನನ್ನ ಕಿಚ್ಚ ಸುದೀಪ್ ಅವರು ಒಳ್ಳೆ ಕ್ಲಾಸ್ ತಗೊಂಡಿದ್ದಾರೆ ಅಂತ ಹೇಳ್ಬೇಕು. ಮೊದಲಿಗೆ ನಾನು ಇಶಾನಿ ವಿಚಾರಕ್ಕೆ ಬರ್ತೀನಿ. ಇಶಾನಿ ಅವರು ಏನ್ ಹೇಳ್ತಾರೆ, ಇಲ್ಲೊಂದು ಕಾಗೆ ಇದೆ, ಕಾಗ ಅಲ್ಲಲ್ಲಲ್ಲಲ್ಲ ಕಕ್ಕ ಮಾಡ್ಕೊಂಡು ಓಡಾಡ್ತಾ ಇದೆ, ಸಿಂಪತಿ ಕಾರ್ಡ್ನ ಪ್ಲೇ ಮಾಡಿಕೊಂಡು ಫಿನಾಲೆವರೆಗೂ ಬಂದಿದೆ ಅನ್ನೋ ಒಂದು ಸ್ಟೇಟ್ಮೆಂಟ್ನ ಡ್ರೋನ್ ಪ್ರತಾಪ್ ಅವ್ರ ಮುಂದೆನೆ ಡ್ರೋನ್ ಪ್ರತಾಪ್ ಅವರಿಗೆ ನೇರವಾಗಿ ಹೇಳೋ ಮೂಲಕ ಅವರ ಅಭಿಮಾನಿಗಳಲ್ಲಿ ಅಂದ್ರೆ ಡ್ರೋನ್ ಪ್ರತಾಪ್ ಅವರ ಆಟವನ್ನ ಯಾರೆಲ್ಲ ಇಷ್ಟಪಡ್ತಾರೋ ಅವರ ಅಭಿಮಾನಿಗಳ ಕಿಂಗಣ್ಣಿಗೆ ಗುರಿಯಾಗಿದ್ರು. ಇದನ್ನ ಕಿಚ್ಚ ಸುದೀಪ್ ಅವರು ಗಮನಿಸಿ ನನ್ನ ಸ್ಟೇಜ್ ಮೇಲೆ ಆಡಿದಂತಹ ಒಂದೊಂದು ಮಾತು ಕೂಡ ಸುತ್ತಿ ಹೊಡೆದಂಗಿತ್ತು. ಯಾವುದರಲ್ಲಿ ಅಂತ ನೀವೇ ಯೋಚನೆ ಮಾಡಿ. ಸುದೀಪ್ ಅವ್ರು ಹೇಳ್ತಾರೆ, ಈಶಾನಿ ಅವರೇ ನೀವು ಹೆಂಗ್ ಹೊರಗೆ ಹೋದ್ರಿ, ಇಲ್ಲಿ ಹೆಂಗ್ ಆಟ ಆಡಿದ್ರಿ ಅನ್ನೋದು ಇಡೀ ಕರ್ನಾಟಕ ನೋಡಿದೆ. ಹೊರಗಡೆ ಹೋಗಿ ನಿಮ್ಮ ಆಟವನ್ನ ನೀವು ಆಗಿ ಬುದ್ಧಿ ಕಲ್ತಿದ್ದೀರ ಅಂತ ಅನ್ಕೊಂಡಿದ್ದೆ, ಆದ್ರೆ ಆ ಬುದ್ಧಿ ಇನ್ನು ನೀವು ಕಲ್ತಿಲ್ಲ ಅನ್ನೋದು ಮೋಸ್ಟ್ಲಿ ಮನೆಗೆ ವಾಪಸ್ ಬಂದು ಹೋದಾದ್ಮೇಲೆ ಗೊತ್ತಾಯ್ತು ಅನ್ನೋ ಒಂದಷ್ಟು ಮಾತುಗಳನ್ನ ನಿನ್ನೆ ಸುದೀಪ್ ಅವರು ಆಡಿರುವಂಥದ್ದು. ಏನು ಸುದೀಪ್ ಅವರು ಈ ಮಾತನ್ನ ಹೇಳ್ತಾರೆ, ಹೌದು ನಿಜವಾಗ್ಲೂ ಸತ್ಯ. ಈಶಾನಿ ಮನೆ ಒಳಗಡೆ ಇದ್ದಷ್ಟು ದಿನ ಬರೀ ಒಂದು ಗುಂಪುಗಾರಿಕೆ ಅಂದ್ರೆ ಒಂದು ಸೇಫ್ ಝೋನ್ ಅಲ್ಲಿ ಇದ್ಕೊಂಡು ಅವರಿಗೆ ಇಷ್ಟವಾದಂತಹ ಒಂದು ಗುಂಪಿನ ಜೊತೆ ಸೇರ್ಕೊಂಡು ಮೈಕಲ್ ಜೊತೆಗೆ ಒಂದು ಲವ್ ಟ್ರ್ಯಾಕ್ ನ ಸ್ಟಾರ್ಟ್ ಮಾಡ್ಕೊಂಡು ಕೊನೆಗೆ ಹೆಂಗ್ ಆಟ ಆಡ್ಬೇಕು, ಇಲ್ಲಿ ಹೆಂಗ್ ಸರ್ವೈವ್ ಆಗ್ಬೇಕು, ಪ್ರತಿ ವಾರ ನಾಮಿನೇಟ್ ಆಗ್ತಾ ಇದ್ದೀನಿ, ಪ್ರತಿ ವಾರ ನಾಮಿನೇಟ್ ಆಗ್ದಂಗೆ ಹೆಂಗೆ ಎಸ್ಕೇಪ್ ಆಗಬೇಕು, ಫಿನಾಲೆವರೆಗೂ ಹೆಂಗ್ ಬರಬೇಕು, ಬಿಗ್ ಬಾಸ್ನ ಹೆಂಗೆ ಗೆಲ್ಲಬೇಕು ಅನ್ನೋದು ಗೊತ್ತಾಗ್ದಲೇನೆ ಮನೆ ಒಳಗಡೆ ಇರುವ ಕಂಟೆಸ್ಟೆಂಟ್ಗಳಿಂದನೇ ನಾಮಿನೇಟ್ ಆಗಿ ಹೊರಗಡೆ ಇರುವ ಬಿಗ್ ಬಾಸ್ ಅಭಿಮಾನಿಗಳಿಗೆ ಅವರ ಆಟ ಇಷ್ಟ ಆದ್ಮೇಲೆ ಅವರನ್ನ ಮನೆಗೆ ಕಳುಹಿಸಿದ್ರು. ಹೊರಗಡೆ ಬಂದಾದ್ಮೇಲೆ ಅಟ್ಲೀಸ್ಟ್ ತಾನು ಮಾಡಿದ ತಪ್ಪೇನು, ನಾನು ಬಿಗ್ ಬಾಸ್ ಶೋನಲ್ಲಿ ಏನ್ ತಪ್ಪು ಮಾಡಿದೆ, ಎಲ್ಲಿ ಎಡುವುದೆ, ಯಾವೆಲ್ಲ ವಿಚಾರಗಳು ನನಗೆ ನೆಗೆಟಿವ್ ಆಯಿತು ಅಂತ ಎಪಿಸೋಡ್ಗಳನ್ನ ನೋಡಿದ್ರೆ ಗೊತ್ತಾಗಿರೋದು. ಮೋಸ್ಟ್ಲಿ ಎಪಿಸೋಡ್ ನೋಡಿ ಇದೇ ತರ ಮತ್ತೆ ಇಶಾನಿ ಮನೆಯೊಳಗಡೆ ಬಂದು ಬಿಹೇವ್ ಮಾಡಿದ್ರೆ ದಟ್ ಈಸ್ ದುರಹಂಕಾರ ಅಂತ ಕರೀತಾರೆ. ಎಪಿಸೋಡ್ ನೋಡ್ದಲೇನೆ ಇಲ್ಲ ಗುರು ನಂಗೆ ನೋಡಕ್ಕೆ ಇಂಟ್ರೆಸ್ಟ್ ಇಲ್ಲ, ನೋಡಿಲ್ಲ, ಸೊ ನಾನು ಬಿಗ್ ಬಾಸ್ ಮನೆ ಒಳಗಡೆಯಿಂದ ಹೊರಗೆ ಬಂದಾಗ ಹೆಂಗಿದ್ದೀನಿ ಈಗಲೂ ಹಂಗೆ ಇದ್ದೀನಿ ಅಂತಂದ್ರೆ ಇದಕ್ಕೆ ಆ ದೇವರೇ ಒಂದು ಇದನ್ನ ತೋರಿಸ್ಬೇಕು ಅಂತ ಅನ್ಕೋತೀನಿ ನಾನು. ಇನ್ನ ಸ್ನೇಹಿತವ್ರ ವಿಚಾರಕ್ಕೆ ಬರ್ತೀನಿ. ಸ್ನೇಹಿತವರು ಮನೆ ಒಳಗಡೆ ಹೋಗಿ ಕಾರ್ತಿಕ್ ಅಂಡ್ ನಮ್ರತಾ ಅವ್ರ ಮೇಲೆ ಒಂದು ಸ್ಟ್ರಾಂಗ್ ಅಲಿಗೇಷನ್ ಹಾಕ್ತಾರೆ. ನೀವಿಬ್ರು ತುಂಬಾ ಹೊರಗಡೆ, ಅದರಲ್ಲೂ ಕಾರ್ತಿಕ್ಗಿಂತ ಎಸ್ಪೆಷಲಿ ನಮ್ರತಾ ಮುಂದೆ ಬಂದು ತುಂಬಾ ಅಗ್ಲಿ ಆಗಿ ಕಾಣ್ತಾ ಇದೆ, ನಿಮ್ಗೋಸ್ಕರ ನಾನು ಪ್ರತಿದಿನ ಹೊರಗಡೆ ಹೋರಾಡ್ತಾ ಇದ್ದೀನಿ, ಫೈಟ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡೋದ್ರ ಮೂಲಕ ಕಾರ್ತಿಕ್ ಅಂಡ್ ನಮ್ರತಾ ಮೇಲೆ ಒಂದು ದೊಡ್ಡ ಅಲಿಗೇಷನ್ ನ ಹಾಕಿ ಹೊರಗಡೆ ಬಂದಿರ್ತಾರೆ. ಇದನ್ನು ಕೂಡ ಕಿಚ್ಚ ಸುದೀಪ್ ಅವರು ಮಾತಾಡ್ತಾರೆ. ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಅಲ್ವಾ, ನೀವೇನ್ ಆಟ ಆಡ್ತಿದ್ರೆ ಅಂತ ನಿಮಗೆ ಗೊತ್ತಿಲ್ವಾ, ನಿಮ್ಮ ಇಂಟೆನ್ಷನ್ ಅಂದ್ರೆ ಕಾರ್ತಿಕ್ ಅವರ ಕೈಯನ್ನ ಹಿಡ್ಕೋಬೇಕಾದ್ರೆ ನಿಮ್ಮ ಇಂಟೆನ್ಷನ್ ಅದೇ ಆಗಿತ್ತಾ, ಅದಾಗಿಲ್ಲ ಆದ್ಮೇಲೆ ಹೊರಗಡೆ ಇಂದ ಬಂದಂತಹ ಮಾಜಿ ಕಂಟೆಸ್ಟೆಂಟ್ಗಳು, ಅದರಲ್ಲೂ ನೀವೇ ನಾಮಿನೇಟ್ ಮಾಡಿ ಹೊರಗಡೆ ಹಾಕಿರುವಂತಹ ಕಂಟೆಸ್ಟೆಂಟ್ಗಳ ಮಾತಿಗೆ ಬೆಲೆ ಕೊಡೋದು ಎಷ್ಟು ಸರಿ ಅನ್ನೋ ಪ್ರಶ್ನೆಯನ್ನ ಮಾಡ್ತಾರೆ. ಅದು ನಿಜವಾಗ್ಲೂ 100ಕ್ಕೆ 100 ಭಾಗ ಸರಿಯಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಸ್ನೇಹಿತವರು ಕೂಡ ಹೊರಗಡೆ ಬಂದಿದ್ದು ಅವರ ಒಂದು ಕಳಪೆ ಆಟದ ಮೂಲಕ, ಒಂದು ಕಳಪೆ ಗುಂಪುಗಾರಿಕೆ ಮೂಲಕ. ಇದನ್ನು ಕೂಡ ಸ್ನೇಹಿತು ಹೊರಗಡೆ ಬಂದಾದ್ಮೇಲೆ ಎಲ್ಲಾ ಎಪಿಸೋಡ್ಗಳನ್ನ ನೋಡಿದ್ದಾರೆ. ಎಲ್ಲಾ ಎಪಿಸೋಡ್ಗಳನ್ನ ನೋಡ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಬಿಗ್ ಬಾಸ್ ಇಂದ ಹೊರಗಡೆ ಬಂದು ಒಂದು ವಾರ ಸುಧಾರಿಸ್ಕೊಂಡು ಆಮೇಲೆ ಎಲ್ಲಾ ಚಾನಲ್ಗಳಿಗೂ ಇಂಟರ್ವ್ಯೂ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಈಗ ಮುಗ್ದೋದ ವಿಚಾರ. ಇಷ್ಟೆಲ್ಲ ಆಗಿದ್ರು ಕೂಡ ಸ್ನೇಹಿತು ಎಷ್ಟು ದಿನ ಮನೆ ಒಳಗಡೆ ಇದ್ರೋ ಅಷ್ಟು ದಿನ ನಮ್ರತಾ ಹಿಂದೆ ಲವ್ ಅಂತ ಬಿದ್ದು ಅವರಿಂದ ರಿಜೆಕ್ಟ್ ಆಗಿ ಹೊರಗಡೆ ಒಂದಷ್ಟು ಡ್ಯಾಮೇಜ್ ನ ಮಾಡಿಕೊಂಡು ಮನೆಯಿಂದ ಹೊರಗಡೆ ಬಂದಂತಹ ವ್ಯಕ್ತಿ.
ನಮ್ರತಾ ಅವರಿಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ, ನಾವು ಕೂಡ ವಿವರಾಗಿ ಹೇಳ್ಬೇಕಂದ್ರೆ, ನಮ್ರತಾ ಅವರಿಗೆ ನಿಜವಾಗ್ಲೂ ಡ್ಯಾಮೇಜ್ ಆಗಿದ್ದು ಸ್ನೇಹಿತಿಂದ, ಕಾರ್ತಿಕಿಂದ ಅಲ್ಲ. ಸ್ನೇಹಿತ್ ಗೌಡ ಏನು ಮನೆ ಒಳಗಡೆ ಇದ್ದಷ್ಟು ದಿನ ನಮ್ರತಾ ಬೇಡ 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 ಅಂತ ಹಿಂದಕ್ಕೆ ದಬ್ತಾ ಇದ್ರು, ದೂರ ತಳ್ತಾ ಇದ್ರು ಅವ್ರ ಹಿಂದೆ ಸುತ್ತಿ 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 ನಮ್ರತಾ ಅವರಿಗೆ ನೆಗೆಟಿವ್ ಆಗಿತ್ತು. ಸ್ನೇಹಿತ ಹೊರಗಡೆ ಬಂದ ಮೇಲೆ ನಮ್ರತಾ ಅವರಿಗೆ ಫುಲ್ ಪಾಸಿಟಿವ್ ಆಗಿತ್ತು. ಆದ್ರೆ ಮತ್ತೆ ಗೆಸ್ಟ್ ಆಗಿ ಹೋದಂತಹ ಸ್ನೇಹಿತರು ಗೆಸ್ಟ್ ಆಗಿ ಇದ್ಬಿಟ್ಟು ವಾಪಸ್ ಬರ್ದಲೇನೆ ಇಲ್ಲಿದ್ದೆಲ್ಲ ತಲೆಗೆ ತುಂಬಿಟ್ಟು ನಮ್ರತಾ ಅವ್ರನ್ನ ಆಟವನ್ನ ಹಾಳು ಮಾಡೋ ಕೆಲಸಕ್ಕೆ ಕೈ ಹಾಕಿದ್ರು. ಅವ್ರಿಗೂ ಕೂಡ ನಿನ್ನೆ ಸುದೀಪ್ ಅವರು ಒಳ್ಳೆ ಕ್ಲಾಸನ್ನ ತಗೊಂಡಿದ್ದಾರೆ ಅಂತ ಹೇಳ್ಬೇಕು. ಇನ್ನು ರಕ್ಷಕ್ ಬುಲೆಟ್, ನಾನು ಬುಲೆಟ್ ಅನ್ನೋ ಹೆಸರನ್ನ ತೆಗೆದು ಪಕ್ಕಕ್ಕೆ ಇಡ್ತೀನಿ, ರಕ್ಷಕ್ ಬಗ್ಗೆ ಮಾತ್ರ ಮಾತಾಡ್ತೀನಿ. ಯಾಕೆಂದ್ರೆ ಆ ಬುಲೆಟ್ ಅನ್ನೋ ಹೆಸರಿಗೆ, ಆ ಬುಲೆಟ್ ಅನ್ನೋ ಪದಕ್ಕೆ ಅಷ್ಟು ವ್ಯಾಲ್ಯೂ ಇದೆ. ಯಾಕೆ ಅಂತಂದ್ರೆ, ನಾವು ಜರ್ನಲಿಸಮ್ಗೆ ಬರುವಾಗ ಬುಲೆಟ್ ಪ್ರಕಾಶ್ ಅವರಿದ್ದಾರೆ. ಅವರು ಕರ್ನಾಟಕದಲ್ಲಿ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿದಂತಹ ಹಾಸ್ಯ ನಟ. ಎಲ್ಲ ಆಲ್ಮೋಸ್ಟ್ ಕನ್ನಡ ಇಂಡಸ್ಟ್ರಿಯ ಎಲ್ಲ ಟಾಪ್ ಮೋಸ್ಟ್ ನಟರ ಜೊತೆಗೆ, ನಟಿಯರ ಜೊತೆಗೆ ನಟಿಸೋದ್ರ ಮೂಲಕ ಸೈ ಎನ್ಸ್ಕೊಂಡಂತಹ ನಟ. ಅದರ ಜೊತೆಗೆ ತನ್ನ ವಿಶಿಷ್ಟ ಮ್ಯಾನರಿಸಮ್ ಮೂಲಕ, ತಮ್ಮ ವಿಶಿಷ್ಟ ಕಚಗುಳಿ ಇಡುವ, ಅಂದ್ರೆ ನಗೆಯ ಕಚಗುಳಿ ಇಡುವ ಮ್ಯಾನರಿಸಮ್ನ ಮೂಲಕ ಕರ್ನಾಟಕದ ಜನರ ಮನಸ್ಸನ್ನು ಸಹ ಗೆದ್ದಿದ್ರು ಬುಲೆಟ್ ಪ್ರಕಾಶ್ ಅವರು. ಸೊ ಆ ಹೆಸರಿಗೆ, ಆ ಬುಲೆಟ್ ಅನ್ನೋ ವರ್ಡ್ಗೆ ಅದರದ್ದೇ ಆದಂತಹ ಒಂದು ವ್ಯಾಲ್ಯೂ ಇದೆ, ತೂಕ ಇದೆ. ಅದಕ್ಕಾಗಿ ಆ ಬುಲೆಟ್ ಅನ್ನೋ ವರ್ಡ್ನ ತೆಗೆದಿಟ್ಟು ರಕ್ಷಕ್ ಅನ್ನೋ ಈ ಕಂಟೆಸ್ಟೆಂಟ್ ಬಗ್ಗೆ ಮಾತಾಡಲೇಬೇಕು. ಯಾಕಂತಂದ್ರೆ ನಾವು ಬಹಳ ವರ್ಷಗಳ ಹಿಂದೆ ಒಂದು ಮಜಾ ಟಾಕೀಸ್ ಅಂತ ಒಂದು ಎಪಿಸೋಡ್ ಬರುತ್ತೆ. ಆ ಮಜಾ ಟಾಕೀಸ್ ಎಪಿಸೋಡ್ ಬರ್ಬೇಕಾದ್ರೆ ನಾವು ಆಲ್ರೆಡಿ ಪತ್ರಕರ್ತರಾಗಿದ್ವಿ. ನಾವು ಕೂಡ ಮಜಾ ಟಾಕೀಸ್ನ ನೋಡೋದು, ಎಂಜಾಯ್ ಮಾಡೋದು, ಇದೆಲ್ಲ ಮಾಡ್ತಾ ಇದ್ವಿ. ಒಂದು ದಿನ ಮಜಾ ಟಾಕೀಸ್ ಎಪಿಸೋಡ್ಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರನ್ನ ಕರೆಸ್ತಾರೆ, ಸೃಜನ್ ಲೋಕೇಶ್ ಅವರು. ಅದೇ ಟೈಮಲ್ಲಿ ಬುಲೆಟ್ ಪ್ರಕಾಶ್ ಅವರು ಕೂಡ ಅಲ್ಲಿರ್ತಾರೆ. ಆ ಇಬ್ಬರ ಜೊತೆಗೆ ಒಬ್ಬ ಚಿಕ್ಕ, ಅಂದ್ರೆ ಪುಟ್ಟ ಬಾಲಕ, ಪುಟ್ಟ ಕಂದ ಒಂದಿರುತ್ತೆ, ಅದೇ ರಕ್ಷಕ್, ಅಂದ್ರೆ ಬುಲೆಟ್ ಪ್ರಕಾಶ್ ಅವರ ಪುತ್ರ. ಅವ್ರನ್ನ ಏನು ಸೃಜನ್ ಲೋಕೇಶ್ ಅವರು ಮಾತಾಡಿಸ್ತಾರೆ. ಸೃಜನ್ ಲೋಕೇಶ್ ಅವರು ಮಾತಾಡೋ ಪ್ರತಿ ಮಾತಿಗೂ ಕೂಡ ಉತ್ತರವನ್ನ ಕೊಡುವ ಚಾಕಚಕ್ಯತೆ ಆ ಕಂದ, ಆ ಪುಟ್ಟ ಕಂದ ರಕ್ಷಕಲ್ಲಿ ಇತ್ತು. ಅದನ್ನೆಲ್ಲ ನೋಡಿ ನಾವು ನಿಜವಾಗ್ಲೂ ಖುಷಿ ಪಟ್ಟಿದ್ವಿ. ಈ ಏಜಿಗೆ ಏನ್ ಮಾತಾಡುತ್ತೆ ಈ ಮಗು, ಈ ಕಂದ ಎಷ್ಟು ಮಾತಾಡುತ್ತೆ, ಸಖತ್ತಾಗಿ ಮಾತಾಡುತ್ತೆ ಈ ಮಗು, ಮುಂದೆ ಒಳ್ಳೆ ಫ್ಯೂಚರ್ ಇದೆ ಅಂತ ಅನ್ಕೊಂಡಿದ್ವಿ. ಅಂದ್ರೆ ಆ ಚಿಕ್ಕ ವಯಸ್ಸಲ್ಲಿ ಮಕ್ಕಳು ಏನೇ ಮಾತಾಡೋದು, ಚಿಕ್ಕ ಮಕ್ಕಳು ಏನೇ ಮಾತಾಡಿದ್ರು ನಮ್ಗೆಲ್ಲ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಕಳು ಮಾತಾಡೋದನ್ನ ಯಾರು ಕೂಡ ನೆಗೆಟಿವ್ ಆಗಿ ನೋಡಕ್ಕಾಗಲ್ಲ, ನೆಗೆಟಿವ್ ಆಗಿ ತೋರ್ಸಕ್ಕಾಗಲ್ಲ, ದುರಹಂಕಾರ ಅಂತ ಹೇಳಕ್ಕಾಗಲ್ಲ, ಗಾಂಚಲಿ ಅಂತ ಮಾತಾಡಕ್ಕಾಗಲ್ಲ. ಸೊ ನಮ್ಗದು ಖುಷಿ ಅನ್ಸಿತ್ತು. ಆದ್ರೆ ಅದೇ ರಕ್ಷಕ್ ಬೆಳೀತಾ 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 ಪುಟ್ಟ ಮಗುನಲ್ಲಿ ಇದ್ದಂತಹ ಆಟಿಟ್ಯೂಡನ್ನೇ, ಪುಟ್ಟ ಮಗುನಲ್ಲಿ ಗೊತ್ತಿಲ್ದಲೇನೆ ಯಾರ್ಯಾರಿಗೋ ಏನೇನೋ ಮಾತಾಡೋ ಆಟಿಟ್ಯೂಡನ್ನೇ ಈಗಲೂ ಕೂಡ ಕಂಟಿನ್ಯೂ ಮಾಡಿದ್ರೆ ಅದು ಯಾರಿಗೂ ಕೂಡ ಇಷ್ಟ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ, ರಕ್ಷಕ್ ಈಗ ಪುಟ್ಟ ಮಗು ಅಲ್ಲ, ಪುಟ್ಟ ಕಂದ ಅಲ್ಲ ರಕ್ಷಕ್. ಓಕೆನಾ? ರಕ್ಷಕ್ ಅವರು ಮೊದಲು ತಿಳ್ಕೋಬೇಕು ತನ್ನ ಹಿನ್ನೆಲೆ ಏನು, ನಾನು ಎಂಥ ಫ್ಯಾಮಿಲಿಯಿಂದ ಬಂದಿದ್ದೀನಿ, ನನ್ನ ತಂದೆಗೆ ಎಷ್ಟು ದೊಡ್ಡ ಹೆಸರಿದೆ ಇಂಡಸ್ಟ್ರಿನಲ್ಲಿ, ಅವರ ಹೆಸರನ್ನ ನೀವು ಹೆಸರು ಮಾಡೋದು ಬಿಡಿ, ರಕ್ಷಕ್ ಹೆಸರು ಮಾಡೋದು ಸೆಕೆಂಡ್ರಿ, ಅಪ್ಪನ ಹೆಸರನ್ನ ಉಳಿಸುವ ಕೆಲಸಗಳನ್ನ ಹೇಗೆ ಮಾಡಬೇಕು, ಈ ಥರದ್ದು ಆಲೋಚನೆಗಳು ರಕ್ಷಕ್ ತಲೆಯಲ್ಲಿ ಮೊದಲು ಇರಬೇಕು. ಯಾರೇ ಸಿಕ್ಲಿ, ಈಗ ರಕ್ಷಕ್ಗೆ ನಿನ್ನೆ ಸುದೀಪ್ ಸರ್ ಹೇಳ್ತಿದ್ದಂಗೆ 12 ವರ್ಷನ 13 ವರ್ಷನ ಕಂಟೆಸ್ಟೆಂಟ್ಗೆ ಅಂತ ಕೇಳ್ತಾ ಇದ್ರು. ಮೋಸ್ಟ್ಲಿ ಒಂದು 20, 19, 20 ಹತ್ರ ಆಗಿರ್ಬೇಕೇನೋ. ಆದರೆ ಎದುರುಗಡೆ ಯಾರೇ ಬಂದರೂ ಏಕವಚನದಲ್ಲಿ ಮಾತಾಡಿಸೋದು, ನೀನು, ತಾನು, ಹೋಗೋ, ಬಾರೋ, ಅದನ್ನ ಬಿಗ್ ಬಾಸ್ ಮನೆಯಲ್ಲೇ ನೋಡ್ಬಿಟ್ಟಿದ್ದೀವಿ ನಾವು. ಏಕವಚನದಲ್ಲಿ ಮಾತಾಡಿಸೋದು, ಇದನ್ನ ಯಾರೂ ಸಹಿಸಲ್ಲ. ಯಾಕಂದ್ರೆ ಅದಕ್ಕೆ ನಾನು ಹೇಳಿದ್ದು ಪುಟ್ಟ ಕಂದ. ನಾವು ನೋಡಿದಾಗ ಕಂದ ಇನ್ನು ಏಕವಚನದಲ್ಲಿ ಚಿಕ್ಕ ಮಕ್ಕಳು ಮಾತಾಡಿದ್ರೆ ಯಾರಿಗೂ ಇಷ್ಟ ಆಗಲ್ಲ. ಆಮೇಲೆ ಒಂದು ಸಾಧನೆ ಮಾಡಬೇಕು, ಯಾವುದೋ ಒಂದು ಅಚೀವ್ ಮಾಡಬೇಕು, ಯಾವುದೋ ಒಂದು ಗುರಿ ಇಟ್ಕೋಬೇಕು, ಆ ಗುರಿಗೆ ನಾನು ಹೋಗಿ ಸೇರಬೇಕು, ಆ ಗುರಿಗೆ ನಾನು ಸೇರೋ ದಾರಿ ಇರುತ್ತಲ್ಲ, ಆ ದಾರಿ 4 ಜನಕ್ಕೆ ಇನ್ಸ್ಪೈರ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ನ ಇಟ್ಕೊಂಡು ಹೊರಟ್ರೆ ಸರಿ. ಅದನ್ನ ಬಿಟ್ಟು ನಾನು ಗಾಂಚಲಿ ಮಾತಾಡ್ತೀನಿ, ಸಿಕ್ಕಿದಂಗೆಲ್ಲ ಗೂಬೆ ಅಂತ ಕರಿತೀನಿ, ಯಾರೇ ಸಿಕ್ಕಿದ್ರು ಮರ್ಯಾದೆ ಕೊಡ್ದಂಗೆ, ನನ್ಕಿಂತ ದೊಡ್ಡವರು ಚಿಕ್ಕವರು ಅನ್ನೋ ಒಂದು ರೆಸ್ಪೆಕ್ಟ್ ಇಲ್ದಂಗೆ ಬಾಯಿಗೆ ಬಂದಂಗೆ ಮಾತಾಡ್ತೀನಿ, ಏಕವಚನದಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ರೆ ಯಾರೂ ಸಹಿಸಲ್ಲ. ಅದರಲ್ಲೂ ಬಿಗ್ ಬಾಸ್ ನಿಂದ ಹೊರಗಡೆ ಬಂದ್ಮೇಲೆ ಆ ಬಿಗ್ ಬಾಸ್ ಶೋಗೇನೆ ಅವಮಾನ ಮಾಡೋ ಥರ ಎಲ್ಲಾ ಚಾನಲ್ಗಳಲ್ಲೂ ಇಂಟರ್ವ್ಯೂಗಳನ್ನ ಕೊಡೋದು, ಡೈಲಾಗ್ಗಳನ್ನ ಹೊಡೆಯೋದು. ನೀವು ಹೊಡೆಯೋ ಡೈಲಾಗಿಗೆ ನಿಮ್ಮ ಏನು ಒಂದಷ್ಟು ಜನ ಫ್ಯಾನ್ಸ್ ಅಂತ ಕಟ್ಕೊಂಡಿದ್ದೀರೋ ಅವರೆಲ್ಲ ಬಂದು ಕೆಳಗಡೆ ಒಂದಷ್ಟು ಸೂಪರ್ ಆರ್ ಬಾಸ್, ರಕ್ಷಕ್ ಬಾಸ್ ಅಂತ ಕಮೆಂಟ್ ಹಾಕ್ಬೋದು. ಆದ್ರೆ ಅವ್ರು ಯಾರು ಕೂಡ ನಿಮ್ಮನ್ನ ತಿದ್ದೋ ಕೆಲಸವನ್ನ ಮಾಡಲ್ಲ. ರಕ್ಷಕ್ ಅನ್ನೋದು ತಲೆಯಲ್ಲಿರಬೇಕು. ಯಾಕೆ ಅಂತಂದ್ರೆ ಬಿಗ್ ಬಾಸ್ ಅಂತ ಒಂದು
ಶೋಗೆ ಹೋಗೋದಕ್ಕೆ, ಆ ಸ್ಟೇಜ್ನಲ್ಲಿ ಭಾಗವಹಿಸೋದಕ್ಕೆ ಎಷ್ಟೋ ಜನ ತುದಿಗಾಲಲ್ಲಿ ನಿಂತಿರ್ತಾರೆ, ಆದ್ರೆ ಅವ್ರಿಗೆ ಅವಕಾಶ ಸಿಗಲ್ಲ. ನಿಮ್ಗಿಂತ ಟ್ಯಾಲೆಂಟ್ ಇರೋರೆಲ್ಲ ಎಷ್ಟೋ ಜನಕ್ಕೆ ಇವತ್ತಿಗೂ ಕೂಡ ಬಿಗ್ ಬಾಸ್ ಆಪರ್ಚುನಿಟಿಗೋಸ್ಕರ ಕಾಯ್ತಾ ಇದ್ದಾರೆ, ಅವ್ರಿಗೂ ಇವತ್ತರೆಗೂ ಅವಕಾಶ ಸಿಕ್ಕಿಲ್ಲ. ಆದ್ರೆ ಅವಕಾಶ ನಿಮಗೆ ಸಿಕ್ಕಿತ್ತು. ಆ ಅವಕಾಶವನ್ನ ಸರಿಯಾಗಿ ಉಪಯೋಗಿಸಿಕೊಳ್ಳದೆ ಮನೆಯಲ್ಲಿ ಗುಂಪುಗಾರಿಕೆ ಮಾಡಿಕೊಂಡು ಕೇವಲ 30 ದಿನ ಬಿಗ್ ಬಾಸ್ ನಲ್ಲಿ ಇರೋದಕ್ಕೆ ಅಷ್ಟೇ ಆಗಿದ್ದು ನಿಮ್ಮ ಶಕ್ತಿಯಲ್ಲಿ. 30 ದಿನ ಆದ್ಮೇಲೆ ಹೊರಗಡೆ ಬಂದಾದ್ಮೇಲೆ ಆ ಬಿಗ್ ಬಾಸ್ ಶೋಗೆ ಬೈಯೋದು. ಸುದೀಪ್ ಅವರ ಬಗ್ಗೆ ಕೂಡ ನೀವು ಬಾಯಿಗೆ ಬಂದಂಗೆ ಮಾತಾಡಿದೀರಾ. ಕೆಲವೊಂದು ಚಾನಲ್ಗಳ ಇಂಟ್ರೂ ನಾನು ನೋಡ್ತಾ ಇದ್ದೆ, ಗಮನಿಸ್ತಾ ಇದ್ದೆ. ಸುದೀಪ್ ಸರ್ ದೇವ್ರು ಬಂದಂಗೆ ಬರ್ತಾರೆ, ಎಲ್ಲ ಭಕ್ತಾದಿಗಳ ತರ ಎದುರ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಸುದೀಪ್ ಅಣ್ಣಂದು ಅವ್ರ ಚಪ್ಪಾಳೆ ಕೊಡ್ತಾರೆ, ಇನ್ನೂ ಏನು ಆಟ ತೋರಿಸ್ತಿಲ್ಲ ಅಂತ ಹೇಳ್ತಾರೆ. ಸುದೀಪ್ ಅವರು ಇನ್ನೇನು ಆಟ ತೋರಿಸ್ಬೇಕು, ನಾನು ನಗಾಡಿದೀನಿ, ಇದ್ ಮಾಡಿದೀನಿ, ಯಾವನ್ಗಾನ ಹೊಡೆದು ಬರ್ಬೇಕಿತ್ತು ಅಂತ. ಏನ್ ಮಾತೆತ್ತಿದ್ರೆ ಹೊಡೆದು ಬರ್ಬೇಕಿತ್ತು ರಕ್ಷಕ್. ಇನ್ನು ಈಗ ಮುಖದಲ್ಲಿ ಮೀಸೆ ಚಿಗುರಿದೆ, ಇನ್ನು ಈಗ ಗಡ್ಡದಲ್ಲಿ ಕೂದಲು ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ನೀನ್ ಯಾರಿಗಾದ್ರೂ ಹೊಡೆದ್ರೆ ಯಾರಾದ್ರೂ ಹೊಡೆಸ್ಕೊಂಡು ಸುಮ್ಮನೆ ಇರ್ತಾರೆ ಅಂತ ನೀನು ಅನ್ಕೋತಾ ಇದೆಯಲ್ಲ, ಅದೇ ಮೊದಲನೇ ತಪ್ಪು. ಇಫ್ ಇನ್ ಕೇಸ್ ರಕ್ಷಕ್ ನಾಳೆ ಯಾರಿಗಾದ್ರೂ ಹೊಡೆದ್ರೆ ಅವ್ರಿಗೆ ಒಬ್ರು ಬೆಂಬಲ ಕೊಟ್ಕೊಂಡು ಅವ್ರ ಫ್ಯಾನ್ಸ್ ಬರ್ತಾರೆ, ಅವ್ರ ಫ್ರೆಂಡ್ಸ್ ಬರ್ತಾರೆ, ಮತ್ತಾರೋ ಬರ್ತಾರೆ, ಇಂಡಸ್ಟ್ರಿಯವ್ರು ಬರ್ತಾರೆ ಅನ್ನೋ ಒಂದು ಭ್ರಮೆ ತಲೆಯಲ್ಲಿ ಇದ್ರೆ ಅದನ್ನ ತೆಗೆದಾಕ್ಬೇಕು ರಕ್ಷಕ್. ಇದ್ಯಾವುದೂ ಆಗಲ್ಲ. ನಿನ್ನೆ ಏನಂದ್ರು ಸುದೀಪ್ ಅವ್ರು, ಏನಂದ್ರು ನಿನ್ನೆ ಬಿಗ್ ಬಾಸ್ ಸ್ಟೇಜ್ ಮೇಲೆ, ಇಲ್ಲಿಗೆ ಬರ್ತೀರಾ, ಇಲ್ಲೇ ಇರ್ತೀರಾ, ಆಪರ್ಚುನಿಟಿ ಸಿಗುತ್ತೆ, ಯೂಸ್ ಮಾಡ್ಕೋತೀರಾ. ಹೊರಗಡೆ ಹೋಗಿ ಅಂದ್ರೆ ಗೆಲ್ಲಕ್ ಆಗದಲೇನೆ ಹೊರಗಡೆ ಹೋಗಿ, ಅಂದ್ರೆ ಹೇಳ್ತಾರಲ್ಲ ಕುಣಿಯಕ್ ಆಗದೆ ಇರೋನಿಗೆ ನೆಲ ಡೊಂಕು ಅಂತ, ಆ ತರ ಕ್ಯಾರೆಕ್ಟರ್ನ ಇಟ್ಕೊಂಡು ಇಲ್ಲೇನು ಕಿಸಿಯಕ್ ಆಗ್ದಲೇನೆ ಮನೆ ಒಳಗಡೆ ಹೊರಗಡೆ ಹೋಗ್ಬಿಟ್ಟು ಅದೇ ಶೋ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡೋದು. ಯಾಕೆ ಹೋಗೋಕ್ಕಿಂತ ಮುಂಚೆ ಗೊತ್ತಿರ್ಲಿಲ್ವಾ ಆ ಶೋ ಹಿಂಗೆ, ಆ ಶೋ ಹಂಗೆ, ಆ ಶೋಗೆ ಹೋಗ್ಬಾರ್ದು ನಾನು? ಅಯ್ಯೋ, ಆಫರ್ ಕೊಟ್ಟಾಗ ರಿಜೆಕ್ಟ್ ಮಾಡ್ಬೇಕಾಗಿತ್ತು. ಯಾಕೆ ಹೋಗ್ಬೇಕಾಗಿತ್ತು ಬಿಗ್ ಬಾಸ್ಗೆ? ಹೋಗಾದ್ಮೇಲೆ ಆ ಸ್ಟೇಜ್ನಲ್ಲಿ ಕುಣಿಯಕ್ಕಾಗದೆ ಇರೋನು ನೆಲ ಡೊಂಕು ಅನ್ನೋ ತರ ಮಾತಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ರಕ್ಷಕ್ ಅವರಿಗೆ ಇದ್ದಂತಹ ಐಡೆಂಟಿಟಿ ಕರ್ನಾಟಕದಲ್ಲಿ ಒಂದೇ, ಅದು ನಮ್ಮ ಕನ್ನಡಿಗರು ಆಸೆ ಪಟ್ಟು ಇಷ್ಟಪಟ್ಟು ಮೆಚ್ಚಿ ಮೆರೆಸಿದಂತಹ ಬುಲೆಟ್ ಪ್ರಕಾಶ್ ಅವರ ಮಗ ಅನ್ನೋ ಒಂದೇ ಐಡೆಂಟಿಟಿ. ಅದೇ ಐಡೆಂಟಿಟಿಯಿಂದ ತರುಣ್ ಸುಧೀರ್ ಅವರು ನಿರ್ಮಾಣ ಮಾಡಿದಂತಹ, ಜಡೇಶ್ ಅವರು ನಿರ್ದೇಶನ ಮಾಡಿದಂತಹ ಗುರು ಶಿಷ್ಯರು ಸಿನಿಮಾದಲ್ಲೂ ಕೂಡ ನಿಮಗೆ ಅವಕಾಶ ಸಿಕ್ಕಿದ್ದು ಅದೊಂದೇ ಸಿನಿಮಾದಲ್ಲಿ. ಅದಾದ್ಮೇಲೆ ಯಾವ ಅವಕಾಶನೂ ಇಲ್ಲ. ಸೊ ಏನಂತ ಗುರುತಿಸ್ಕೋತೀರ ನೀವು? ಬುಲೆಟ್ ಪ್ರಕಾಶ್ ಅವರ ಮಗ ಅಂತ ಮಾತ್ರ ಗುರುತಿಸ್ಕೋಬೇಕು. ಓಕೆ, ಒಂದು ಓನ್ ಐಡೆಂಟಿಟಿ ಬರಲಿ ಅಂತ ನಿಮ್ಮನ್ನ ಸೆಲೆಕ್ಟ್ ಮಾಡಿ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸಿ ರಕ್ಷಕ್ ಏನು ಅಂತ ಗೊತ್ತಾಗ್ಲಿ, ರಕ್ಷಕ್ ಕ್ಯಾರೆಕ್ಟರ್ ಏನು ಅಂತ ಗೊತ್ತಾಗ್ಲಿ. ಹೊರಗಡೆ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾ ಇದಾರೆ, ರಕ್ಷಕ್ ಗೊತ್ತಾಗ್ತಾ ಇಲ್ಲ, ಏನೇನೋ ಮಾತಾಡ್ತಿದ್ದಾರೆ, ಅವ್ರನ್ನ ಅವರು ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕೆ ಆ ತರದೊಂದು ಶೋನಲ್ಲಿ ನಿಮ್ಮನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಒಂದು ಅವಕಾಶನ ಕೊಟ್ರೆ ಆ ಶೋ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡೋದು, ಆ ಶೋ ನಡೆಸಿಕೊಡುವಂತಹ ನಿರೂಪಕನಿಗೆ ಅಂದ್ರೆ ಸುದೀಪ್ ಅವರಿಗೆ ಬಾಯಿಗೆ ಬಂದಂಗೆ ಮಾತಾಡೋದು ಎಷ್ಟು ಸರಿ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ಬಾಯಿ ತಪ್ಪಿ ಆಡಿದಂತಹ ಮಾತಿಗೆ ಇವತ್ತು ರಕ್ಷಕ್ಕು ಎಲ್ಲಾ ಚಾನೆಲ್ಗಳಲ್ಲೂ ಕೂತ್ಕೊಂಡು ಕಣ್ಣಲ್ಲಿ ನೀರಾಕುವಂತಹ ಪರಿಸ್ಥಿತಿ ಬಂದಿದೆ. ಹಂಗಂತ ರಕ್ಷಕ್ ದೊಡ್ಡ ತಪ್ಪು ಮಾಡ್ಬಿಟ್ಯಾರ? ಯಾರು ಮಾಡಿದ್ರೆ ತಪ್ಪು ಮಾಡ್ಬಿಟ್ಯಾರ? ರಕ್ಷಕ್ ಕ್ಷಮಿಸಕ್ ಆಗದೆ ಇರೋಂಥ ತಪ್ಪು ಮಾಡ್ಬಿಟ್ಯಾರ? ಇಲ್ಲ. ರಕ್ಷಕ್ ಬಾಯಿ ಸರಿ ಇಲ್ಲ. ರಕ್ಷಕ್ಕು ತಮ್ಮ ಬಾಯಿನ ಒಂಚೂರು ಕರೆಕ್ಟ್ ಮಾಡ್ಕೊಂಡ್ರೆ ಮಿಕ್ಕಿದ್ದೆಲ್ಲ ಆಟೋಮೆಟಿಕ್ ಆಗಿ ಸರಿ ಹೋಗುತ್ತೆ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನಿಮ್ಮ ಡ್ಯಾನ್ಸ್, ಎಲ್ಲಾ ಸಿನಿಮಾದ ಡೈಲಾಗ್ಗಳನ್ನ ಕೆಲವೊಂದು ಸಲ ನೀವು ಪ್ರೆಸೆಂಟ್ ಮಾಡೋ ರೀತಿನ ನೋಡ್ತಾ ಇದ್ರೆ ಇಂಡಸ್ಟ್ರಿನಲ್ಲಿ ಒಂದು ಒಳ್ಳೆ ಭವಿಷ್ಯ ಇದೆ ನಿಮಗೆ. ಆ ಭವಿಷ್ಯನ ಹಾಳು ಮಾಡ್ಕೊಳ್ಳುವಂತಹ ಕೆಲಸವನ್ನ ನಿಮ್ಮ ಎಲುಬಿಲ್ಲದ ನಾಲ್ಗೆ ಮೂಲಕ, ನಿಮ್ಮ ಬಾಯಿ ಮೂಲಕ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಒಳ್ಳೆ ಫ್ಯೂಚರ್ ಇದೆ, ಒಳ್ಳೆ ಫ್ಯೂಚರ್ ಕಡೆ ಗಮನ ಇರಲಿ. ಒಂದು ಗೋಲ್ ಇಟ್ಕೊಂಡು ಆ ಗೋಲ್ನ ಅಚೀವ್ ಮಾಡೋದ್ರ ಕಡೆ ಗಮನ ಹರಿಸಿ ಅದ್ರ ಹಿಂದೆ ಓಡಿ ಆ ಕಡೆ ಈ ಕಡೆ ಬೇಡದಿರೋದನ್ನೆಲ್ಲ ಕಿತ್ತು ಬಿಸಾಕಿ. ಆಮೇಲೆ ಇಂಟರ್ವ್ಯೂನಲ್ಲಿ ಸಾಕಷ್ಟು ವಿಚಾರಗಳನ್ನ ನಾನು ನೋಡ್ತಾ ಇರ್ಬೇಕಾದ್ರೆ ನಾನು ಹಂಗಂದ್ಲಿಲ್ಲ, ನಾನು ಹಿಂಗಂದಿಲ್ಲ, ನಾನು ಏನೋ ಅನ್ಕೊಂಡೆ, ನನಗೆ ಫ್ಯಾಮಿಲಿ ಇದೆ, ದಯವಿಟ್ಟು ತೊಂದರೆ ಕೊಡಬೇಡಿ, ಇದೆಲ್ಲ ಮಾತಾಡೋದಕ್ಕಿಂತ ಮುಂಚೆ ಗೊತ್ತಿರಬೇಕಿತ್ತು. ದಯಮಾಡಿ ಇದು ಹೀಗೆ ಕಂಟಿನ್ಯೂ ಆಗಬಾರ್ದು ಅಂದರೆ ದಯಮಾಡಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಏನು ತಪ್ಪಾಗಿದೆ, ಎಲ್ಲಿ ತಪ್ಪಾಯಿತು, ಯಾಕೆ ತಪ್ಪಾಯಿತು, ಅದನ್ನ ಯಾವ ರೀತಿ ಸರಿ ಮಾಡ್ಕೊಂಡು ಹೋಗ್ತೀರಾ ಅಂತ ಒಂದು ಕ್ಲಾರಿಫಿಕೇಶನ್ ಕೊಟ್ಟು ತಮ್ಮ ಸಿನಿ ಜರ್ನಿಯನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ನಮಸ್ಕಾರ.